ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಾಗಿಣಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ನಿಮಗೆಲ್ಲ ಇವಾಗ ಆಲ್ರೆಡಿ ನನ್ನ ತಮ್ಲೈನ್ ನೋಡಿ ಗೊತ್ತಾಗಿರ್ಬೋದು ಇವತ್ತಿನ ವ್ಲಾಗಲ್ಲಿ ನಾನು ಏನೇನೆಲ್ಲ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ನಿನ್ನೆ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಹಾಗೂ ನಿಮಗೆಲ್ಲರಿಗೂ ಹೇಳಿದ್ದೆ ನಮ್ಮ ಮನೆಗೆ ಗೌರಿ ಗಣೇಶನ ತೊಗೊಂಡು ಬರ್ತಾಯಿದ್ವಿ. ಹಾಗೆ ನಿನ್ನೆ ಅಮ್ಮನ ಮನೆಗೆ ಹೋಗಿತ್ತು, ಅಲ್ಲಿ ಏನೇನೆಲ್ಲ ಅಡುಗೆ ಎಲ್ಲ ಮಾಡಿದ್ವಿ, ಹೇಗೆ ಎಲ್ಲ ಒಟ್ಟಿಗೆ ಕೂತು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ದೆ. ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಗಣೇಶ ಗೌರಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿ ನಮ್ಮ ಮಾವ ಎಲ್ಲ ರೆಡಿ ಮಾಡಿಕೊಟ್ರು. ಹಾಗೆ 9 ಗಂಟೆ ಅಷ್ಟೊತ್ತಲ್ಲಿ ಕೂರಿಸ್ಬೇಕು ಅಂತ ಹೇಳಿ ಎಲ್ಲ ಬೇಗ ಬೇಗ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ. ಹಾಗೆ ದೇವಸ್ಥಾನಕ್ಕೆ ಅಂತ ನಾವು ದೇವಸ್ಥಾನಕ್ಕೆ ಹೊರಟಿದ್ದ ಕಾರಣ ಏನು ಅಂತಂದರೆ ಇವತ್ತು ಗೌರಿ ಹಬ್ಬ ಹಾಕಿದ್ರಿಂದ ಹುತ್ತಕ್ಕೆ ತೆನೆ ಏರಿಬೇಕು ಅನ್ನೋ ಕಾರಣಕ್ಕೋಸ್ಕರ. ಬಟ್ ಬ್ಯಾಂಗ್ಳೂರಲ್ಲಿ ಎಲ್ಲೂ ಹುತ್ತ ಇಲ್ಲದೇ ಇರೋ ಕಾರಣ ಇಲ್ಲೇ ಮನೆ ಹತ್ರ ಇದ್ದಂಥ ಒಂದು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೇ ಇದ್ದಂಥ ಒಂದು ನಾಗರ ಕಲ್ಲಿಗೆ ನಾನು ಪೂಜೆಯನ್ನು ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕಾಯಿ ಎಲ್ಲ ಇಟ್ಟು ತೆನೆ ಎರೆದು ಈ ಥರ ಪೂಜೆ ಸಲ್ಲಿಸಿ ನಾನು ನನ್ನ ಮಗ ನನ್ನ ಹಸ್ಬೆಂಡ್ 3 ಜನ ಬಂದಿದ್ವಿ. ಸೊ ಕೆಲವರು ಏನು ಮಾಡ್ತಾರೆ ಅಂತಂದರೆ ಗೌರಿ ಹಬ್ಬಕ್ಕೆ ಮಾಡ್ತಾರೆ, ಇನ್ನು ಕೆಲವರು ನಾಗರ ಪಂಚಮಿ ದಿನ ಮಾಡ್ತಾರೆ. ನಾಗರ ಹಬ್ಬದಲ್ಲಿ ನಾವೇನು ಇದನ್ನು ಸೆಲೆಬ್ರೇಟ್ ಮಾಡೋದಿಲ್ಲ. ಹಾಗೆ ಮನೆಗೆ ಬಂದು ದೇವ್ರ ಮನೆ ಎಲ್ಲನೂ ರೆಡಿ ಮಾಡಿ ದೇವ್ರಿಗೆಲ್ಲರೂ ಹೂವು ಇಟ್ಟು ಅಲ್ಲಿ ದೇವ್ರ ಮನೇಲಿ ಕೂಡ ಪೂಜೆ ಮುಗಿಸಿದ್ವಿ. ಹಾಗೆ ಮನೆಗೆಲ್ಲ ನೆಂಟರು ಬಂದರು, ಅಮ್ಮ, ತಂಗಿದಿರು, ಆಂಟಿ, ಅಜ್ಜಿ ಎಲ್ಲರೂ ಊರಿಂದ ಬಂದಿದ್ದರು. ಎಲ್ಲ ಖುಷಿಯಾಗಿ ದೇವ್ರನ್ನ ನೋಡಿ ಎಲ್ಲ ಅಕ್ಷತೆ ಹಾಕಿ ಎಲ್ಲ ನೇಬರ್ಸ್ ಕೂಡ ಎಲ್ಲರೂ ಬಂದಿದ್ದರು. ಎಲ್ಲರಿಗೂ ತುಂಬ ಖುಷಿ ಆಯಿತು. ಎಲ್ಲ ಒಟ್ಟಿಗೆ ಸೇರಿ ಹಬ್ಬನ ಆಚರಿಸಿದ್ವಿ ಈ ಸತಿ. ನೋಡಿ, ನನ್ನ ಮಗ ನನಗೆ ಶ್ಲೋಕ ಹೇಳ್ಕೊಡ್ತಾ ಇದ್ದ. ಇದು ಸಂಜೆ ವಿಸರ್ಜನೆ ಮಾಡೋ ಟೈಮ್ ಬಂದಿತ್ತು. ಸೊ ಅದಕ್ಕೆ ಕೊನೆಗೆ ಒಂದು ಸತಿ ಪೂಜೆ ಮಾಡಿ ಅಡ್ಬಿದ್ದು ನಮಸ್ಕಾರ ಮಾಡಿ ವಿಘ್ನೇಶ್ವರ ಹೋಗಿ ಪಾಪ ಮುಂದಿನ ವರ್ಷಕ್ಕೆ ನಮ್ಮ ಮನೆಗೆ ಬರುವಂತೆ ಅಂತ ಹೇಳಿ ಕೊನೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ಮನೆಯಿಂದ ಹೊರಟು ಎಲ್ಲರೂ ನೋಡಿ. ಹೊರಡೋಕ್ಕೂ ಮುಂಚೆ ಎಲ್ಲರೂ ಇನ್ನೊಂದು ಸತಿ ಪೂಜೆ ಮಾಡಿ ಆರತಿ ಎತ್ತಿ 3 ಜನ ಈ ಥರ ನಮ್ಮ ಮಾವ ಗಣೇಶನ ಎತ್ಕೊಂಡ್ರು. ಗೌರಿ ಗಣೇಶನ ಎತ್ಕೊಂಡು ವಿಸರ್ಜನೆಗೆ ಅಂತ ಹೊರಟು ಮನೆಯಿಂದ. ನೋಡಿ, ಹೀಗಿದೆ ನಮ್ಮ ಗೌರಿ ಗಣೇಶ ಹಬ್ಬದ ಮನೆಯಲ್ಲಿ ಮಾಡಿದಂಥ ಸೆಲೆಬ್ರೇಷನ್ಸು. ಎಲ್ಲ ಒಟ್ಟಿಗೆ ಹೋದ್ವಿ ಗಣೇಶ ಗೌರಿನ ಬಿಡೋಣ ಅಂತ ಹೇಳಿ. ಈ ಥರ ಅಲ್ಲೇ ನಮ್ಮ ಮನೆ ಹತ್ರನೇ ಒಂದು ಚಿಕ್ಕ ಕೆರೆ ಇದೆ. ಆ ಕೆರೆಯಲ್ಲಿ ಒಂದು ಸಣ್ಣದೊಂದು ಭಾಗ ಮಾಡಿದ್ದಾರೆ ಗಣೇಶನ ಬಿಡೋದಕ್ಕೆ ಅಂತಲೇ. ತುಂಬ ಜನ ಬಂದಿದ್ದರು. ಅಲ್ಲಿ ಕೊನೆಯದಾಗಿ ಗೌರಿ ಗಣೇಶನಿಗೆ ಒಂದು ಪೂಜೆ ಸಲ್ಲಿಸೋ ಒಂದು ವಿಧಾನ ಇದೆ. ಸೊ ನಾವು ಆ ವಿಧಾನನ ಮುಗಿಸಿ ಗೌರಿ ಗಣೇಶನ ವಿಸರ್ಜನೆ ಮಾಡಿದ್ವಿ.
ಮಾರನೇ ದಿನ ಎಲ್ಲರೂ ಎದ್ದು ಮತ್ತೆ ರೆಡಿಯಾಗಿ ನಮ್ಮ ಲೇಔಟಿಗೆ ಅಂತ ತಗೊಂಡು ಗೌರಿ ಗಣೇಶನ ಕೂರ್ಸೋಣ ಅಂತ ಹೇಳಿ ನೋಡಿ, ಇದು ನಮ್ಮ ಲೇಔಟಲ್ಲಿ ಮೊದಲನೇ ವರ್ಷ ಮಾಡಿದಂತಹ ಗಣೇಶ ಗೌರಿ ಹಬ್ಬ ವಾರ್ಷಿಕೋತ್ಸವ ಆಗಿತ್ತು. ಎಲ್ಲರಿಗೂ ತುಂಬ ಖುಷಿ ಸಂಭ್ರಮ, ಏಕೆಂದರೆ ಲೇಔಟಲ್ಲಿ ಬಂದಿದ್ದವರಂತೆ ಎಲ್ಲರಿಗೂ ಕೂಡ ಇದು ಮೊದಲನೇ ಗೌರಿ ಗಣೇಶ ಹಬ್ಬ ಆಗಿತ್ತು. ಸೊ ಎಲ್ಲರೂ ಸೇರಿಕೊಂಡು ಎಲ್ಲ ಪ್ರಿಪ್ರೇಷನ್ಸು ಬ್ಯಾಕ್ ಡ್ರಾಪ್ ಎಲ್ಲ ಮಾಡಿದ್ದು ಕೂಡ ಲೇಔಟ್ ಜನನೇ. ಬಟ್ ಲೇಔಟಲ್ಲಿ ತುಂಬ ಜನ ಇಲ್ಲ, ಬಟ್ ಇರುವಂಥ ಜನನೇ ಎಲ್ಲರೂ ಸೇರಿಕೊಂಡು ನೀಟಾಗಿ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡಬೇಕು ಅಂತ ಒಂದು ವಾರದ ಮುಂಚೆನೇ ಎಲ್ಲನೂ ರೆಡಿ ಮಾಡಿಕೊಂಡು ನೋಡಿ, ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಸೇರಿಕೊಂಡು ರಂಗೋಲಿ ಹಾಕಿದ್ದಾಗಿರ್ಬೋದು, ಬ್ಯಾಕ್ ಡ್ರಾಪ್ ಮಾಡಿದ್ದಾಗಿರ್ಬೋದು, ಗಣೇಶನಿಗೆ ಅಲಂಕಾರ ಆಗಿರ್ಬೋದು, ಎಲ್ಲನೂ ಒಂದೊಂದು ಕೆಲಸ ಕೂಡ ನೀಟಾಗಿ ಎಲ್ಲರೂ ಹಂಚ್ಕೊಂಡು ಖುಷಿಯಿಂದ ಸಂಭ್ರಮದಿಂದ ಆಚರಿಸಿದ್ವಿ. ನನಗಂತೂ ಈ ಗೌರಿ ಗಣೇಶ ಹಬ್ಬ ತುಂಬ ಇಷ್ಟ ಆಯಿತು. ಏಕೆಂದರೆ ಮನೆಯಲ್ಲೂ ಕೂಡ ಕೂರಿಸಿ ಮನೆಯಲ್ಲೂ ಸೆಲೆಬ್ರೇಟ್ ಮಾಡಿ, ಹೀಗೆ ಲೇಔಟ್ಗಳು ಕೂಡ ಸೆಲೆಬ್ರೇಟ್ ಮಾಡಿ ಯಾರಿಗೆ ಸಿಗುತ್ತೆ ಹೇಳಿ ಇಂಥ ಒಂದು ಸೌಭಾಗ್ಯ ಅಲ್ವಾ. ನಾನು ಪೃಥ್ವಿ ಕೂಡ ದೇವರಿಗೆ ಅಕ್ಷತೆಯನ್ನು ಹಾಕಿ ಆಶೀರ್ವಾದ ತಗೊಂಡ್ವಿ. ಹೀಗೆ ಕೊನೆಯದಾಗಿ ಗಣೇಶಗೆ ವಿಸರ್ಜನೆ ಮಾಡೋ ಟೈಮ್ ಬಂದೇ ಬಿಡ್ತು. ನೋಡಿ, ನಮ್ಮ ಗಣೇಶ ಗೌರಿ ಇಬ್ಬರನ್ನು ಟ್ರ್ಯಾಕ್ಟರ್ ಮೇಲೆ ಕೂರಿಸ್ಕೊಂಡು ಎಲ್ಲ ಕಡೆ ಲೇಔಟ್ ಸುತ್ತ ಮೆರವಣಿಗೆ ಮಾಡಿಸೋಣ ಅಂತ ರೆಡಿ ಮಾಡಿಕೊಂಡು ಲೇಔಟ್ ಜನ ಎಲ್ಲ ಸೆಲ್ಫಿ ತಗೊಂಡ್ವಿ. ಹೇಗಿದೆ ನಮ್ಮ ಸೆಲ್ಫಿ? ಹೀಗೆ ಗಣೇಶನ ಪಟಾಕಿ ಒಂದು ಸಂಭ್ರಮದಲ್ಲಿ ಲೇಔಟ್ ಸುತ್ತ ಆಡಿಸ್ಕೊಂಡು ಬಂದು ಹೀಗೆ ಎಲ್ಲ ಮನೆ ಮುಂದೆ ಹೋಗ್ತಾ ಸುತ್ತ ಆಡಿಸ್ಕೊಂಡು ಬರೋ ಎಲ್ಲರೂ ಕೂಡ ದೇವರಿಗೆ ಅರ್ಚನೆ ಮಾಡಿದ್ರು. ಅವ್ರವ್ರ ಮನೆ ಮುಂದೆ ಹೋದಾಗ ಎಲ್ಲರಿಗೂ ತುಂಬ ಖುಷಿ ಸಡಗರ. ಫಸ್ಟ್ ಟೈಮ್ ಗಣೇಶ ಎಲ್ಲರೂ ಲೇಔಟ್ ತುಂಬ ಓಡಾಡಿದ್ದಾನೆ. ಹೀಗೆ ಪ್ರತಿ ವರ್ಷ ನಮ್ಮ ಲೇಔಟ್ಗೆ ಖುಷಿಯಿಂದ ಗಣೇಶ ಬಂದು ಹೋಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಗಣೇಶ ಇದ್ದಾನೆ ಅಂದಮೇಲೆ ಅವ್ನಿಗೊಂದೆರಡು ಸ್ಟೆಪ್ ಹಾಕಿಲ್ಲ ಅಂದರೆ ಅದಕ್ಕೆ ಸಮಾಧಾನನೇ ಇಲ್ಲ. ನೋಡಿ, ನನ್ನ ಮಗ ಕೂಡ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಅಂತ. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.